ಮೈಸೂರಿನಲ್ಲಿ ದಸರಾ ಹಿನ್ನೆಲೆ ಆಯುಧ ಪೂಜೆ ನಡೀತಾ ಇದೆ. ಅರಮನೆಯಲ್ಲಿ ಆಯುಧ ಪೂಜೆಯ ವಾತಾವರಣ ಕಳೆಗಟ್ಟಿರುವಂಥದ್ದು. ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಕಳೆದ 45 ವರ್ಷಗಳಿಂದ ಅರಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ. ಇವತ್ತು ಆಯುಧ ಪೂಜೆ ನಡೀತಾ ಇದೆ. ಏನೇನು ವ್ಯವಸ್ಥೆ ಆಗ್ತಾ ಇದೆ, ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ? ಶಾಸ್ತ್ರೋಕ್ತವಾಗಿ 415 ವರ್ಷಗಳಿಂದ 64 ಶಾಸ್ತ್ರಗಳ ಪಾರಾಯಣಗಳಾಗುತ್ತದೆ. 64 ಶಾಸ್ತ್ರಗಳ ಪಾರಾಯಣನ ವೇದ, ಉಪನಿಷತ್ತು, ಧರ್ಮಶಾಸ್ತ್ರ, ಸೂರ್ಯ ನಮಸ್ಕಾರ, ನವಗ್ರಹಗಳು, ಪ್ರತಿಯೊಂದು ಪೂಜೆಗಳು ಸಮರ್ಪಕವಾಗಿ ನಡೆಯುತ್ತದೆ. ಆ ಶಾಸ್ತ್ರ ಪಾರಾಯಣ ಆದ ನಂತರ ಶಾಸ್ತ್ರ ಪಾರಾಯಣ ಆಗುತ್ತದೆ. ಪಾರಾಯಣ ಆದ ನಂತರ ಅದರ ಪ್ರಸಾದವನ್ನು ಸಹ ಮಹಾರಾಜರಿಗೆ ಸ್ವೀಕರಣೆಯನ್ನು ಕೊಡುತ್ತೇವೆ. ನಂತರ ಆನೆ ಮತ್ತು ಒಂಟೆ, ಹಸು, ಕುದುರೆ, ಪಟ್ಟದ ಹಸು, ಪಟ್ಟದ ಲಾಂಛನ ಪ್ರತಿಯೊಂದೂ ಸಹ ಬರ್ತದೆ. ಪ್ರತಿಯೊಂದು ಬಂದು ರಾಜರಿಗೆ ರಾಜಗೌರವವನ್ನು ಸಲ್ಲಿಸುತ್ತದೆ. ಹೀಗೆ ಸಲ್ಲಿಸಬೇಕಾದ್ರೆ ಒಂದಾದ ನಂತರ ಒಂದಾಗಿ ಬರ್ತದೆ. ಮತ್ತು ಅರಮನೆಯಲ್ಲಿ ಕೆಲಸ ಮಾಡಿರುವಂತಹ ಮೃದಂಗ ಮತ್ತು ವಾದ್ಯಗಳ ಅವ್ರದ್ದು ಒಂದು ಗುಂಪುಗಳು ಸಹ ಬರ್ತದೆ, ಮತ್ತು ಸಿಬ್ಬಂದಿಗಳು ಬರ್ತದೆ. ಮತ್ತು ರಾಷ್ಟ್ರ ಲಾಂಛನಗಳನ್ನು ಸಹ ಅವ್ರಿಗೆ ತೋರಿಸುತ್ತಾರೆ. ಅವ್ರಿಗೆ ತೋರಿಸಿ ಅದಕ್ಕೆ ತಲೆಬಾಗಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಅದನ್ನು ಅವರಿಗೆ ರಾಜರಿಗೆ ಕೊಡುವಂತಹ ಗೌರವವನ್ನು ಕೊಟ್ಟು ರಾಜರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ಹೀಗೆ ಆಶೀರ್ವಾದವನ್ನು ಪಡೆಯೋದು ಒಂದಾದ ನಂತರ ಬಂದು ಮತ್ತು ಸುಮಾರು ಒಂದು 25-30 ಕಾರುಗಳನ್ನು ಸಹ ಮಹಾರಾಜರಿಗೆ ಹಿಸ್ ಹೈನೆಸ್ ಅಂತ ಹೇಳೋದು ನಮ್ಮ ಇಡೀ ಪ್ರಪಂಚದಲ್ಲೇ ಇಬ್ಬರಿಗೆ, ಒಂದು ಎಲಿಜಬೆತ್ ರಾಣಿಗೆ, ಇನ್ನೊಂದು ಮೈಸೂರು ಮಹಾರಾಜರಿಗೆ. ಈ ಹಿಸ್ ಹೈನೆಸ್ ಅಂತ ಅನ್ನುವ ಪದ ಇನ್ಯಾರಿಗೂ ಸಹ ಬಳಸುವುದಿಲ್ಲ ಇಡೀ ಪ್ರಪಂಚದಲ್ಲೇ. ಇದು ಪ್ರಖ್ಯಾತವಾಗಿದೆ. ಪ್ರತಿ ವರ್ಷವೂ ಸಹ ಒಂದು ಹೊಸದಾದ ಕಾರನ್ನು ಸಹ ಅಲ್ಲಿಯ ವಿದೇಶದಿಂದ ನಮಗೆ ಬರುತ್ತದೆ ಮಹಾರಾಜರಿಗೆ. ಅವರು ಅವತ್ತಿನ ದಿವಸದಲ್ಲಿ ಅಲ್ಲಿಯ ಕಾರಿನ ಕಂಪನಿಗೆ ಸಹ ಅವರು ಒಂದು ಅಧ್ಯಕ್ಷರಾಗಿರ್ತಾರೆ. ಎಲ್ಲ ಪೂಜಾ ಕೈಂಕರ್ಯಗಳು ಯಾವ್ಯಾವ ಸಮಯದಲ್ಲಿ ನಡೀತಾ ಹೋಗುತ್ತೆ? ಪ್ರತಿಯೊಂದು ಸಹ ಶಾಸ್ತ್ರೋಕ್ತವಾಗಿ ಪೂಜೆಗಳನ್ನು ಫಸ್ಟು ಎಲ್ಲ ಶಾಸ್ತ್ರಗಳ ಪಾರಾಯಣ ಆಗುತ್ತದೆ. ಪಾರಾಯಣ ಆಗುತ್ತ ತಕ್ಷಣ ಎಲ್ಲ ಆಯುಧಗಳ ಪೂಜೆಗಳು ನಂತರ 9:30 ಮೇಲೆ, ಇವತ್ತಿನ ಮುಹೂರ್ತದ ಪ್ರಕಾರ 9:30 ಮೇಲೆ ಪಟ್ಟು ನಡೆಯುತ್ತದೆ. ಇದು 1.5 ಗಂಟೆಗಳೆಲ್ಲ ಮಾಡ್ತದೆ. ಮತ್ತು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ನೈವೇದ್ಯ, ಅದಕ್ಕೆ ಸಂಬಂಧಪಟ್ಟ ಬಲಿ ಅಂದರೆ ಕುಂಬಳಕಾಯಿ ಬಲಿ ಅಂತ ಹೇಳ್ತೀವಿ. ಆ ಕುಂಬಳಕಾಯಿ ಬಲಿಗಳನ್ನು ಕೊಟ್ಟು ಅದನ್ನೆಲ್ಲ ಪೂಜಾ ಪುನಸ್ಕಾರವಾಗಿ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಶಾಸ್ತ್ರೋಕ್ತವಾಗಿ ನಡೆದ ನಂತರ ಆಮೇಲೆ ಅಲ್ಲಿಂದ ಮಹಾರಾಜರು ಆಗಮಿಸಿ ದರ್ಬಾರಿಗೆ ಬಂದು ದರ್ಬಾರದಲ್ಲಿ ಸಹ ಪಟ್ಟದ ಕತ್ತಿ ಪೂಜೆ ಮಾಡುತ್ತಾರೆ. ಪಟ್ಟದ ಕತ್ತಿಗಳನ್ನ ಎಲ್ಲನೂ ಪ್ರತಿಯೊಂದು ಪೂಜೆ ಮಾಡಿ ಆಮೇಲೆ ಬಂದು ವಾಹನಗಳು, ಪಟ್ಟದ ಹಸು, ಪಟ್ಟದ ಆನೆ, ಪಟ್ಟದ ಕುದುರೆ ಇವೆಲ್ಲವನ್ನು ಮತ್ತು ಪಟ್ಟದ ವಾಹನ ಮತ್ತು ಪಟ್ಟದ ಕಾರು ಇವೆಲ್ಲವೂ ಸಹ ಶಾಸ್ತ್ರೋಕ್ತವಾಗಿ ಆಯುಧ ಪೂಜೆ ಅಂತಂದ ಮೇಲೆ ಎಲ್ಲ ರೀತಿಯ ವಾಹನಗಳನ್ನು ಸಹ ಕರೆಸಿ ಅದರ ತಕ್ಕಂಥ ಎಲ್ಲನೂ ಪೂಜೆಗಳನ್ನು ಮಾಡಿ ರಾಜರಿಗೆ ನಮಸ್ಕರಿಸಿ ರಾಜರಿಂದ ಆಶೀರ್ವಾದವನ್ನು ಪಡೆದು ನಂತರ ಪ್ರತಿಯೊಂದು ಸಹ ಕ್ರಮಿಸಿ ಹೀಗೆ ಯದುವೀರ್ ಮಹಾರಾಜರದ 10ನೇ ವರ್ಷದ ಆಯುಧ ಪೂಜೆ ಕಾರ್ಯಕ್ರಮ ಇದು 13ನೇ ವರ್ಷದ ಕಾರ್ಯಕ್ರಮ ಆಗುತ್ತದೆ. ಇದು 13ನೇ ವರ್ಷದ ಅವರ ಕಾರ್ಯಕ್ರಮ ಆಗುತ್ತದೆ. 13ನೇ ವರ್ಷದ ಕಾರ್ಯಕ್ರಮ ಈಗ ನಡೆಸ್ತಾ ಇದ್ದಾರೆ. ಹೀಗೆ ನಡೆಸಿ ಇರೋದರಿಂದ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ಪರಿಚಯ ಎಲ್ಲ ಪ್ರತಿಯೊಂದು ಮೈಸೂರು ಜನತೆಗೆ ಎಲ್ಲರಿಗೂ ಪರಿಚಯ ಆಗಿದೆ. ಶಾಸ್ತ್ರೋಕ್ತವಾಗಿ ನಡೆಯುತ್ತದೆ. ಮತ್ತು ಇದು ಕುಸ್ತಿ ಕಾಳಗನೂ ನಡೆಸ್ತದೆ. ವಿಶೇಷವಾಗಿ ಕುಸ್ತಿ ಕಾಳಗ ಹೇಗಿತ್ತು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಜಟ್ಟಿ ಕಾಳಗನೂ ನಡೆಯುತ್ತದೆ. ಜಟ್ಟಿ ಕಾಳಗನ ನಡೆದಾಗ ಆವಾಗ ಸೋತವರಿಗೆ ಯಾರು ಗೆಲ್ಲುತ್ತಾರೆ ನಾಳೆ ಜಂಬೂ ಸವಾರಿ ಕಾರ್ಯಕ್ರಮ ಇದೆ. ಅದಕ್ಕೆ ಇವತ್ತು ಯಾವ ರೀತಿಯಾದಂಥ ತಯಾರಿ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಇವತ್ತೇನು ನಡೆಯುತ್ತೆ ಸ್ವಾಮಿ? ಶಾಸ್ತ್ರೋಕ್ತವಾಗಿ ಎಲ್ಲವನ್ನೂ ಸಹ ಪ್ರತಿಯೊಂದು ಸಹ ನಾಳೆ ಬನ್ನಿ ಪೂಜೆ ಇರುವುದು ವಿಶೇಷ. ವಿಜಯದಶಮಿ ಅಂತಂದರೆ ಬನ್ನಿ ಪೂಜೆ ಮಾಡುವುದು. ಬನ್ನಿ ಪೂಜೆ ಮಾಡಿ ಅಲ್ಲಿ ಸಹ ಎಲ್ಲ ಪಾಂಡವರು ಸಹ ಪಾಂಡವರು ಜಗಳ ಆಗಿ ಯುದ್ಧದಲ್ಲಿ ಗೆದ್ದವರು ಪಾಂಡವರು ಗೆದ್ದ ನಂತರ ಅವರು
ಅವರು ಏನು ಮಾಡ್ತಾರೆ, ತಮ್ಮ ಬಿಲ್ಲು ಅಸ್ತ್ರಗಳನ್ನೆಲ್ಲನೂ ತೆಗೆದುಕೊಂಡು ಬನ್ನಿ ಮರದ ಹತ್ತಿರ ಇಡುವಂತಹ ಪದ್ಧತಿ ಅವತ್ತಿನ ದಿವಸದಲ್ಲೇ ಮಹಾಭಾರತ ಕಾಲದಲ್ಲೇ ಇತ್ತು. ಅದೇ ರೀತಿ ಶಾಸ್ತ್ರೋಕ್ತವಾಗಿ ಮಹಾರಾಜರವರು ಚಾಮುಂಡೇಶ್ವರಿ ಮನೆ ತಾಯಿಯಾದ ಚಾಮುಂಡೇಶ್ವರಿ ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ಬಂದು ನಂತರ ಬನ್ನಿ ದೇವಸ್ಥಾನಕ್ಕೆ ವಾಹನ ಸಮೇತ ಅಂದರೆ ಚಿನ್ನದ ಬೆಳ್ಳಿಯ ರಥದಲ್ಲಿ ಬಂದು ಭುವನೇಶ್ವರಿ ಸ್ವಾಮಿ ದೇವಸ್ಥಾನದಲ್ಲಿ ಇದೆ ಬನ್ನಿ ಮರವಿದೆ. ಆ ಬನ್ನಿ ಮರಕ್ಕೆ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆ ಪುನಸ್ಕಾರಗಳಲ್ಲೂ ನಡೆಯುತ್ತದೆ. ಆಮೇಲೆ ಎಲ್ಲರೂ ಸಹ ಅರಸರುಗಳು ಮತ್ತು ಸಾರ್ವಜನಿಕರಿಗೆ ಏನು ಸಂಬಂಧಪಟ್ಟ ಒಂದು ಆಶೀರ್ವಾದವನ್ನು ಮಾಡುತ್ತಾರೆ ಮತ್ತು ಶಾಸ್ತ್ರೋಕ್ತವಾಗಿ ವೇದಘೋಷಗಳು ಎಲ್ಲನೂ ಸಹ ಪ್ರತಿಯೊಂದು ಆಗುತ್ತದೆ. ಶಾಸ್ತ್ರೋಕ್ತವಾಗಿ ಪೂಜೆ ಆದಮೇಲೆ ಬ್ರಾಹ್ಮಣರಿಗೆ ಸಂಬಂಧಪಟ್ಟಂತೆ ರಾಜಕಾಣಿಕೆಯನ್ನು ಸಹ ಅರ್ಪಿಸುತ್ತಾರೆ. ರಾಜರು ಸಹ ಈ ರೀತಿ ಪದ್ಧತಿಗಳನ್ನ ಹಿಂದೆ 415 ವರ್ಷಗಳಿಂದ ಕಂಟಿನ್ಯೂ ಮಾಡಿ ಇದು 415ನೇ ವರ್ಷ ನಡೆಯುತ್ತಾ ಇದೆ ನಮ್ಮ ಪದ್ಧತಿ ಪ್ರಕಾರ. ಈ ಪದ್ಧತಿ ಪ್ರಕಾರದಲ್ಲಿ ಎಲ್ಲ ಪೂಜೆ ಮಾಡಿ ಆಮೇಲೆ ವಾಹನವನ್ನು ಏರಿ ವಾಪಸ್ಸು ಬಂದು ಅರಮನೆಗೆ ಬಂದು ಪುನಃ ಪೂಜೆಯನ್ನು ಚಾಮುಂಡೇಶ್ವರಿ ದೇವರನ್ನು ಪೂಜೆ ಮಾಡಿ ಆಮೇಲೆ ತಮ್ಮ ಒಂದು ಸಿಂಹಾಸನವನ್ನು ಶಾಸ್ತ್ರೋಕ್ತವಾಗಿ ಸಾರ್ವಜನಿಕ ಅಲಂಕಾರಕ್ಕೆ ಸಾರ್ವಜನಿಕ ಉಪಯೋಗಕ್ಕಾಗಿ ಕೊಟ್ಟು ಸಹಕರಿಸಿ ಈ ರೀತಿ ಪೂಜೆಗಳನ್ನು ಮಾಡಿಕೊಡುತ್ತಾರೆ. ಹೀಗೆ ಮಾಡುವುದು ಸಹ ಹಿಂದಿನಿಂದ ಪದ್ಧತಿಯಾಗಿದೆ. ಇದೇ ರೀತಿ ಅಂತೂ ಮಾಡ್ತಾರೆ. ಇಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಮುಹೂರ್ತವೇ ಮುಖ್ಯ. ಮುಹೂರ್ತದ ತಕ್ಕಂತೆಯೇ ಅಲ್ಲಿ ಏನು ಶಾಸ್ತ್ರಗಳು ನಡೆಯುತ್ತದೆ ಆ ಶಾಸ್ತ್ರ ತಕ್ಕಂತೆ ನಡೆಸಿ ಅದರಂತೆಯೇ ಎಲ್ಲನೂ ಸಹ ಪ್ರತಿಯೊಂದು. ನಾಳೆ ಯಾವ ಮುಹೂರ್ತದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುತ್ತದೆ? ನಾಳೆ ಸಾಮಾನ್ಯವಾಗಿ 9ರಿಂದ 10 ಸಮಯ ಆಗುತ್ತದೆ. ಆ ಸಮಯದಲ್ಲಿ ಮುಹೂರ್ತಗಳು ನೋಡಿ ಅಲ್ಲಿ ತಕ್ಷಣ ಪೂಜೆ ಸ್ಟಾರ್ಟ್ ಆಗುತ್ತೆ. ಪ್ರಾರಂಭ ಪೂಜೆಯನ್ನು ಸ್ಟಾರ್ಟ್ ಆಗಿ ಅಲ್ಲಿಂದ ಎಲ್ಲ ಬಂದು ಬನ್ನಿ ಮರದ ಪೂಜೆಯೂ ಸಹ ಒಂದು ಸಾರಿ ಮುಹೂರ್ತವನ್ನು ಪ್ರಾರಂಭಿಸಿದಾಗ ಅಲ್ಲಿಂದಲೇ ಕಾರ್ಯಕ್ರಮ ಕಂಟಿನ್ಯೂಟಿ ಆಗುತ್ತೆ. ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಬನ್ನಿ ಪೂಜೆ ಆಗಿ ಭುವನೇಶ್ವರಿ ಕರ್ನಾಟಕ ಮಾತೆಯಾದ ಭುವನೇಶ್ವರಿಗೆ ನಮಸ್ಕರಿಸಿ ಅಲ್ಲಿ ಮತ್ತು ಬನ್ನಿ ಮರಕ್ಕೂ ನಮಸ್ಕರಿಸಿ ಅದರಿಂದ ಫಲವನ್ನು ತೆಗೆದು ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಮತ್ತು ಆಶೀರ್ವಾದವನ್ನು ಪಡೆದು ಮತ್ತು ರಾಜಾಶೀರ್ವಾದ ಮತ್ತು ವೇದಾಶೀರ್ವಾದ ಪ್ರತಿಯೊಂದು ಎಲ್ಲನೂ ಪಡೆದು ಶಾಸ್ತ್ರೋಕ್ತವಾಗಿ ಬೆಳ್ಳಿಯ ರಥದಿಂದ ವಾಪಸ್ಸು ಹಿಂದೆ ಬರುವ ಪದ್ಧತಿಯಾಗಿದೆ. ಇಷ್ಟು ಎಂದು ಹೇಳಲು ಇಚ್ಛಿಸುತ್ತೇನೆ. ಧನ್ಯವಾದಗಳು ಸ್ವಾಮಿ. ಇದಿಷ್ಟು ಅರಮನೆಯಲ್ಲಿ ಕಳೆದ 45 ವರ್ಷಗಳಿಂದ ಕೆಲಸವನ್ನು ಮಾಡ್ತಿರುವಂತಹ ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳ ಮಾತುಗಳು. ಸಂಪೂರ್ಣವಾಗಿ ಇವತ್ತಿನ ಆಯುಧ ಪೂಜೆಯ ದಿನ ಯಾವ್ಯಾವ ರೀತಿಯಾದಂತಹ ಪೂಜಾ ಕಾರ್ಯಗಳು ನಡೆಯುತ್ತೆ, ಜೊತೆಗೆ ನಾಳೆ ಜಂಬೂ ಸವಾರಿಯ ದಿನ ಯಾವ ರೀತಿಯಾಗಿ ಪೂಜಾ ಕಾರ್ಯಗಳು ನಡೆಯುತ್ತೆ ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.